ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಇನ್ಸ್ಪೈರ್ ಎ ಟು ಝಿ ಕನ್ನಡ ಚಾನಲ್ಗೆ ನಮಸ್ಕಾರ. ಇವತ್ತು ನನ್ನ ವಿಷಯ ಏನು ಅಂದರೆ ಆನ್ಲೈನಲ್ಲಿ LLR ಮಾಡಿಸೋದು ಹೇಗೆ ಅಂತ. ನಿಮ್ಗೆ ಗೊತ್ತೇ ಇದೆ, ನಮ್ಮ ಚಾನಲ್ನಲ್ಲಿ ಅನೇಕ ಟೆಕ್ನಿಕಲ್ ಇನ್ಫಾರ್ಮೇಷನ್ಸು ಮತ್ತು ಅನೇಕ ರಾಜಕೀಯ ವಿಷಯ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಮತ್ತು ಎಲ್ಲರಿಗೂ ಯೂಸ್ ಆಗೋಂಥ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಇವತ್ತಿನ ವಿಷಯ ಏನು ಅಂದರೆ DL ಮತ್ತು LLR ಮಾಡಿಸೋದು ಹೇಗೆ ಅಂತ ನಾನು ಡೀಟೇಲಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ನಾವು LLR DL ಮಾಡಿಸ್ಬೇಕು ಅಂದರೆ ಬ್ರೋಕರ್ ಬೇಕು, ಎಲ್ಲ ಬೇಕು, ಮತ್ತು ತುಂಬ ಕಷ್ಟ ಅಂತ ನಾವು ಕಷ್ಟಪಡ್ತಿರ್ತೀವಿ. ಆದರೆ ಇದು ತುಂಬ ಸಿಂಪಲ್ಲು. ಆನ್ಲೈನಲ್ಲಿ ನೀವು ಒಂದು 10 ನಿಮಿಷದಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಅಪ್ಲೋಡ್ ಮಾಡಿದ್ರೆ ವಿತಿನ್ 1 ತಿಂಗಳಲ್ಲಿ ನೀವು LLR ಮಾಡಿಸ್ಬೋದು. ಮತ್ತು ಅದಕ್ಕೆ ಫೀಸೂ ಅಷ್ಟೇ ತುಂಬ ಕಡಿಮೆ ಇದೆ. ಹಾಗೆಯೇ ಈ ಎಲ್ಲ ಇನ್ಫಾರ್ಮೇಷನ್ನು ನಾನು ತಿಳಿಸೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಈಗ ನಮಗೆ ಮೇಯ್ನ್ ಡಾಕ್ಯುಮೆಂಟ್ಸ್ ಅಂದರೆ ಯಾವ ಡಾಕ್ಯುಮೆಂಟ್ ಬೇಕು ಅಂದರೆ, ಒಂದು ಬಂದು ನಿಮ್ಮದು ಪ್ಯಾನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಅಥವಾ ಪಾಸ್ಪೋರ್ಟ್, ರೇಷನ್ ಕಾರ್ಡ್, ಇಲ್ಲ SSLC ಮಾರ್ಕ್ಸ್ ಕಾರ್ಡ್, ಯಾವುದಾದ್ರೂ ಓಕೆ. ಅದನ್ನು ಬಿಟ್ಟರೆ ನೆಕ್ಸ್ಟ್ ಬಂದು ಫಾರ್ಮ್ 1 ಅಂತ ಒಂದು ಬೇಕು. ಫಾರ್ಮ್ 1 ಅಂದರೆ ಇದು ಅವರು ನೀವು ಗೂಗಲಲ್ಲಿ ಹೊಡೆದ್ರೆ ಜಸ್ಟ್ ಒಂದು A4 ಶೀಟ್ ಬರುತ್ತೆ. ಅದರಲ್ಲಿ ನೀವು ನಿಮ್ಮದು ಡೀಟೇಲ್ಸು, ಮೆಡಿಕಲ್ ಫಿಟ್ನೆಸ್ ಬಗ್ಗೆ ಕೇಳಿರ್ತಾರೆ. ಅದನ್ನು ನೀವು ಫಿಲ್ ಮಾಡಿ, ಸ್ಕ್ಯಾನ್ ಮಾಡಿ ಒಂದು ಕಡೆ ಸೇವ್ ಮಾಡ್ಕೊಂಡಿದ್ರೆ, ನಾನು ಈಗ ಮುಂದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಫಾಲೋ ಅಪ್ ಮಾಡಿ ಅಪ್ಲಿಕೇಶನ್ ಫಿಲ್ ಮಾಡಿ LLRನ ಸ್ಲಾಟ್ ಬುಕ್ ಮಾಡಿ ಪೇ ಮಾಡಿದ ಮೇಲೆ ನಿಮ್ಮದು LLR ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ಈ ಇನ್ಫಾರ್ಮೇಷನ್ಸು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಮುಂದಿನ ಪ್ರೊಸೀಜರ್ನ ನೀವು ನೋಡ್ತಾ ಹೋಗಿ. ಈ ರೀತಿ ಫಾಲೋ ಮಾಡಿ. ಫುಲ್ಲು ವಿಡಿಯೋ ನೋಡಿದ್ರೆ ನಿಮಗೆ ಫುಲ್ ಕಂಪ್ಲೀಟ್ ಗೊತ್ತಾಗುತ್ತೆ ಯಾವ ರೀತಿ ನೀವು ಡೀಟೇಲಾಗಿ LLR ಅಪ್ಲಿಕೇಶನ್ನ ಫಿಲ್ ಮಾಡ್ಬೋದು ಅಂತ. ಇವಾಗ ನಿಮ್ಮದು ಬ್ರೌಸರಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇಲ್ಲಾಂದರೆ ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಸಾರಥಿ ಪರಿವಾಹನ್ ಅಂತ ಟೈಪ್ ಮಾಡಿ ಈ ಬ್ರೌಸರ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ಮತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಮ್ಮ ಮಿನಿಸ್ಟ್ರಿ ಆಫ್ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಹೈವೇ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಬೇಕು. ಈಗ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. ಇದಾದಮೇಲೆ ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡ್ರೈವಿಂಗ್ ಲೈಸೆನ್ಸು, ಅಪ್ಲೈ ಆನ್ಲೈನು, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ನಾನು ಅಪ್ಲೈ ಆನ್ಲೈನ್ ನ್ಯೂ ಲರ್ನರ್ ಲೈಸೆನ್ಸ್ ಅಂತ ಹಾಕ್ತೀನಿ. ಇಲ್ಲಿ ಇಷ್ಟು ಆಪ್ಷನ್ಸ್ ಬರುತ್ತೆ. ನೀವು ಒಂದ್ಸಲ ಓದಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾದಮೇಲೆ ಈ ಥರ ಬರುತ್ತೆ. ಇಲ್ಲಿ ನಿಮಗೆ ಅಪ್ಲಿಕೇಶನ್ನು ಆಲ್ರೆಡಿ ಲರ್ನರ್ ಲೈಸೆನ್ಸ್ ಇದೆಯಾ, DL ಇದೆಯಾ ಅಂತೆಲ್ಲ ಆಪ್ಷನ್ ಇದೆ. ನನ್ನ ಹತ್ರ ಏನಿಲ್ಲ, ಫ್ರೆಶ್ ಫಾರ್ಮ್ ಸಬ್ಮಿಟ್ ಕೊಡ್ತಿದ್ದೀನಿ. ಇವಾಗ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ ಫಿಲ್ ಮಾಡಿದ್ದು ಮೊದಲು ನೀವು ನೋಡಿ, ಅಲ್ಲಿದೆ ಸೆಲೆಕ್ಟ್ ಸ್ಟೇಟ್ ಅಂತ ಇರುತ್ತೆ. ಸ್ಟೇಟ್ ಸೆಲೆಕ್ಟ್ ಮಾಡ್ತೀನಿ, ಮತ್ತು RTO ಆಫೀಸ್ ಸೆಲೆಕ್ಟ್ ಮಾಡ್ತೀನಿ. ನಿಮ್ದು ಯಾವುದು ಲೋಕಲ್ RTO ಆಫೀಸು ನಿಯರೆಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ತೀರಾ. ಪಿನ್ ಕೋಡ್ ಏನು ಹಾಕುವಂಥ ಅವಶ್ಯಕತೆ ಇಲ್ಲ, ಇವಾಗ ಆಟೋಮೆಟಿಕ್ ತಗೊಳುತ್ತೆ. ಸೊ ಇವಾಗ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗಿ. ನೇಮು, ಮಿಡ್ಲ್ ನೇಮು, ಲಾಸ್ಟ್ ನೇಮು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ಆಪ್ಷನಲ್ಲು. ನೆಕ್ಸ್ಟ್ ನಿಮ್ಮ ರಿಲೇಷನ್ನು, ತಂದೆ ತಾಯಿ, ಹಸ್ಬೆಂಡು, ಯಾರ್ದೋ ಒಂದು. ಈಗ ನಾನು ನನ್ನ ತಂದೆ ಅಂದರೆ ಫಾದರ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಅವ್ರ ನೇಮು, ಅವ್ರದ್ದು ಮಿಡ್ಲ್ ನೇಮು ಇಲ್ಲ ಲಾಸ್ಟ್ ನೇಮ್ ಇದ್ದರೆ ಫಿಲ್ ಮಾಡಿ, ಇಲ್ಲಾಂದರೆ ಬರೀ ಫಸ್ಟ್ ನೇಮ್ ಹಾಕಿ. ವೆಂಕಟೇಶ ಅಂತ ನಾನು ಫಿಲ್ ಮಾಡ್ತಿದ್ದೀನಿ. ಇದಾದಮೇಲೆ ಜೆಂಡರು, ಸೆಲೆಕ್ಟ್ ಮಾಡಿ, ಆಮೇಲೆ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ. ಅದು ಆಟೋಮೆಟಿಕ್ಕಾಗಿ ನಿಮ್ಮದು ಏಜನ್ನು ಅದೇ ತೋರಿಸುತ್ತೆ ಒನ್ಸ್ ನೀವು ಡೇಟ್ ಆಫ್ ಬರ್ತ್ ಕರೆಕ್ಟ್ ಎಂಟ್ರಿ ಮಾಡಿದ ಮೇಲೆ. ಅದು ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾವ ಥರ ಇದೆ ಅದೇ ಥರ ಇಡಿ. ಪ್ಲೇಸ್ ಆಫ್ ಬರ್ತ್ ಆಪ್ಷನಲ್ಲೂ ಕೊಡ್ಬೋದು, ಬಿಡ್ಬೋದು, ನಿಮ್ಮಿಷ್ಟ. ಕ್ವಾಲಿಫಿಕೇಷನ್ನು ಸೆಲೆಕ್ಟ್ ಹಾಕಿ. ನಾನು 10+2 ಈಕ್ವಲೆಂಟ್ ಅಂತ ಹಾಕಿದ್ದೀನಿ. ಮತ್ತು ಬ್ಲಡ್ ಗ್ರೂಪು, ನಿಮ್ದು ಯಾವ್ದು ಬ್ಲಡ್ ಗ್ರೂಪ್ ಅದನ್ನು ಹಾಕಿ. ನಾನು A+ ಅಂತ ಹಾಕಿದ್ದೀನಿ. ಫೋನ್ ನಂಬರು ಇಂಪಾರ್ಟೆಂಟು. ನಿಮ್ದು ಎಲ್ಲ ಇನ್ಫಾರ್ಮೇಷನ್ಸು ಈ ಫೋನ್ ನಂಬರ್ಗೆ ಮೆಸೇಜ್ ಬರುತ್ತೆ. ಸೊ ಕರೆಕ್ಟ್ ಫೋನ್ ನಂಬರು, ಆ್ಯಕ್ಟಿವ್ ಇರೋಂಥ ನಂಬರ್ನ ಎಂಟ್ರಿ ಮಾಡಿ. ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ರೈಟ್ ಸೈಡಲ್ಲಿದೆ ನೋಡಿ, ಅದನ್ನು ಹಾಕ್ಬೋದು ನೀವು. ಮತ್ತು ಮೇಲ್ ಅಡ್ರೆಸ್ನು ನೀವು ಕೊಡ್ಬೋದು. ಇವಾಗ ನಿಮಗೆ ಬರೋದು ಅಡ್ರೆಸ್ಸು. ಅಡ್ರೆಸ್ನ
ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡಿರುತ್ತೆ. ನಾನು ಪ್ರೆಸೆಂಟ್ ಅಡ್ರೆಸ್ನ ಫಿಲ್ ಮಾಡ್ತಾ ಹೋಗ್ತೀನಿ. ಫಿಲ್ ಆದಮೇಲೆ ಫಾರ್ ಎಕ್ಸಾಂಪಲ್ಲು ನಿಮ್ಮದು ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಇದ್ದರೆ ಅಲ್ಲೋಗಿ ಕಾಪಿ ಟು ಪರ್ಮನೆಂಟ್ ಅಡ್ರೆಸ್ ಅಂತ ಆಪ್ಷನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇಲ್ಲ ಅಂದರೆ ಸಪ್ರೇಟಾಗಿ ಎಂಟ್ರಿ ಮಾಡಿ. ಅದಾದಮೇಲೆ ನಿಮ್ಮದು ವೆಹಿಕಲ್ ಟೈಪು ವಿತ್ ಗೇರು, ವಿತೌಟ್ ಗೇರು, LMV ಅಂದರೆ ಕಾರು, ವೈಟ್ ಬೋರ್ಡು, ಇದೆಲ್ಲ ನಿಮ್ಮ ಸೆಲೆಕ್ಟ್ ಮಾಡಿ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬರುತ್ತೆ ನೋಡಿ. ಆಮೇಲೆ ನೀವು ಇಲ್ಲಿ ಆಪ್ಷನ್ಸ್ ಎಲ್ಲ ಇದೆ, ಅದು ಸ್ವಲ್ಪ ಓದಿ ಕ್ಲಿಕ್ ಮಾಡಿ. ಅಂದರೆ ಟ್ರೈನಿಂಗ್ ಹೋಗಿದ್ದೀರಾ ಇಲ್ವಾ ಅಂತೆಲ್ಲ. ನೆಕ್ಸ್ಟ್ ಇನ್ನೊಂದು ಆರ್ಗನ್ ಡೊನೇಟ್ ಮಾಡ್ತೀರಾ ಅದೆಲ್ಲ ಆದಮೇಲೆ ಬೇಕು ಅಂದರೆ ಎಸ್ ಕೊಡಿ. ಆಮೇಲೆ ಡಿಕ್ಲರೇಷನ್ ಮಾಡಿ ಎಸ್ ಕೊಡಿ. ಸಬ್ಮಿಟ್ ಮಾಡಿ. ಸಬ್ಮಿಟ್ ಕೊಟ್ಟರೆ ಮತ್ತೆ ಒಂದು ವಿಂಡೋ ಓಪನ್ ಆಗುತ್ತೆ ನೋಡಿ. ಇದು ಫುಲ್ ಅಕ್ನಾಲಜ್ಮೆಂಟ್. ನಿಮ್ಮದು ಅಪ್ಲಿಕೇಶನ್ ನಂಬರು, ನೇಮು, ತಂದೆ ಹೆಸರು, ಡೀಟೇಲ್ಸು, ಯಾವತ್ತು ಫಿಲ್ ಮಾಡಿದ್ದೀರಾ, ಮತ್ತು ನಿಮ್ದು ಯಾವುದೇ ಡಾಕ್ಯುಮೆಂಟ್ಸ್ ತಗೊಂಡು ಹೋಗಬೇಕು ನಿಮ್ಮದು LLR ಮಾಡಿಸೋದಕ್ಕೆ, ಇದ್ರದ್ದೆಲ್ಲ ಡೀಟೇಲ್ಸ್ ಬರುತ್ತೆ. ಇದನ್ನ ಇವಾಗಲೇ ಬೇಕಾದರೂ ಡೌನ್ಲೋಡ್ ಮಾಡ್ಬೋದು ನೀವು. ಇಲ್ಲಾಂದರೆ ನೆಕ್ಸ್ಟ್ ಹೋಗಿ. ನೆಕ್ಸ್ಟ್ ಪ್ರೊಸೀಜರ್ ಬಂದು ಅಪ್ಲೋಡ್ ಡಾಕ್ಯುಮೆಂಟ್ಸು. ಅಪ್ಲೋಡ್ ಡಾಕ್ಯುಮೆಂಟ್ಸ್ ಇವಾಗ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಲ್ವಾ, ನೆಕ್ಸ್ಟ್ ತೋರಿಸುತ್ತೆ ನಿಮಗೆ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರುತ್ತೆ. ಅಪ್ಲೋಡ್ ಡಾಕ್ಯುಮೆಂಟ್ಸು ನಾನು ನಿಮ್ಗೆ ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೆ, ನಿಮ್ಮದೆಲ್ಲ ಡಾಕ್ಯುಮೆಂಟ್ಸು ರೆಡಿ ಇರಬೇಕು ಅಂತ. ಇವಾಗ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ತೋರಿಸ್ತಿದೆಯಲ್ಲ, ಸಬ್ಮಿಟ್ ಕೊಡಿ. ಈ ಥರ ಒಂದು ವಿಂಡೋ ಬರುತ್ತೆ. ಓಕೆ ಮಾಡಿ. ಅದನ್ನು ಓಕೆ ಮಾಡಿದ್ಮೇಲೆ ನಿಮಗೆ ನೋಡಿ, ಇದು ನಿಮ್ಮದು ಅಪ್ಲಿಕೇಶನ್ ನಂಬರು. ಓಕೆ ಕೊಟ್ರಾ? ಓಕೆ ಆದಮೇಲೆ ಇನ್ನೊಂದು ವಿಂಡೋ ಬರುತ್ತೆ. ಇಲ್ಲಿ ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕು. ಏಜ್ ಪ್ರೂಫು, ಅಡ್ರೆಸ್ ಪ್ರೂಫು ಮತ್ತು ಫಾರ್ಮ್ 1. ಏಜ್ ಪ್ರೂಫು ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ನೀವು SSLC ಮಾರ್ಕ್ಸ್ ಕಾರ್ಡ್ ಆದರೂ ಕೊಡ್ಬೋದು, TC ಕೊಡ್ಬೋದು, ಅಥವಾ ಆಧಾರ್ ಕಾರ್ಡ್ ಕೊಡ್ಬೋದು, ಯಾವುದಾದ್ರೂ ಓಕೆ. ಅದನ್ನೆಲ್ಲ ನೀವು ಒಂದು ಕಡೆ ಸ್ಕ್ಯಾನ್ ಮಾಡಿ ಇಟ್ಟಿರ್ತೀರ. ಅದ್ರ ಸೈಜ್ ಬಂದು 200 KB PDF ಇಲ್ಲ JPG ಫಾರ್ಮೆಟಲ್ಲಿ ಇರಬೇಕದು. ನಾನು ಲೋಕಲ್ ಫೋಲ್ಡರ್ ಸೇವ್ ಮಾಡಿದ್ದೀನಿ. ಚೂಸ್ ಅಂತ ಕೊಟ್ಟರೆ ಅದು ನಿಮ್ಗೆ ಎಲ್ಲಿದೆ ಲೊಕೇಶನ್ ಹೋಗುತ್ತೆ. ಅಲ್ಲಿ ನೀವು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಫೈಲ್ ಬರುತ್ತೆ. ಫೈಲ್ ಬಂದ ಮೇಲೆ ನೋಡಿ, ಆಧಾರ್ ಕಾರ್ಡ್ ಅಂತ ಬಂತು. ಅಪ್ಲೋಡ್ ಕೊಡ್ತೀನಿ. ಈ ಥರ ಬರುತ್ತೆ ನೋಡಿ. ಇವಾಗ ಮತ್ತೆ ನೀವು ಕನ್ಫರ್ಮ್ ಅಂತ ಕೊಡಬೇಕು. ನಿಮ್ಮದು ಫೈಲು ಸೇವ್ ಆಯಿತು. ನೆಕ್ಸ್ಟ್ ಬಂದು ಅಡ್ರೆಸ್ ಪ್ರೂಫು. ಅಡ್ರೆಸ್ ಪ್ರೂಫಿಗೂ ನೀವು ಅಲ್ಲಿ ಅಡ್ರೆಸ್ ಪ್ರೂಫ್ ಅಂತ ಸೆಲೆಕ್ಟ್ ಮಾಡ್ತೀರಾ. ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ID ಇರ್ಬೋದು, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಯಾವುದಾದ್ರೂ ಓಕೆ. ಅದನ್ನು ನೀವು ಚೂಸ್ ಮಾಡಿ. ಅಲ್ಲಿ ಡಾಕ್ಯುಮೆಂಟ್ ನಮ್ಮ ಇಶ್ಯೂ ಡೇಟು, ಇಶ್ಯೂಯಿಂಗ್ ಅಥಾರಿಟಿ ಆ ಥರ ಇರುತ್ತೆ. ನೀವು ಇಶ್ಯೂ ಡೇಟ್ ಹಾಕಿದ್ರೆ ಸಾಕು. ಮತ್ತು ಡಾಕ್ಯುಮೆಂಟ್ ನಂಬರ್ನ ಹಾಕಿ ಚೂಸ್ ಫೈಲ್ ಮಾಡಿ. ಸೇಮ್ ಪ್ರೊಸೀಜರು ಎಲ್ಲಿರುತ್ತೆ ಅಲ್ಲಿಂದ ಸೇವ್ ಆಗಿರ್ತೀರಲ್ಲ, ಅಲ್ಲಿಂದ ಫೆಚ್ ಆಗುತ್ತೆ. ನಾನು ಆಧಾರ್ ಕಾರ್ಡೇ ಕೊಟ್ಟಿದ್ದೀನಿ. ಆಧಾರ್ PDF ಅಂತ ಬಂತು. ಇವಾಗ ಅದನ್ನು ಅಪ್ಲೋಡ್ ಅಂತ ಟೈಪ್ ಅಲ್ಲಿ ಪ್ರೆಸ್ ಮಾಡಿ. ಅಪ್ಲೋಡ್ ಅಂತ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿ. ಡಾಕ್ಯುಮೆಂಟು ಅಪ್ಲೋಡ್ ಆಗುತ್ತೆ. ಸೇಮ್ ಇದನ್ನು ಸಹ ನಿಮ್ಮದು ಕನ್ಫರ್ಮೇಷನ್ ಅಂದರೆ ಕನ್ಫರ್ಮೇಷನ್ ಕೇಳುತ್ತೆ. ಒನ್ಸ್ ಕನ್ಫರ್ಮೇಷನ್ ಕೇಳಿದ ತಕ್ಷಣ ನೀವು ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಮಾಡಿದ್ರಾ? ಓಕೆ. ಕನ್ಫರ್ಮ್ ಆದಮೇಲೆ ಡಾಕ್ಯುಮೆಂಟ್ ಸೇವ್ ಆಯಿತು. ನೆಕ್ಸ್ಟ್ ಬಂದು ಫಾರ್ಮ್ 1.
ಫಾರ್ಮನ್ನು ಇಂಪಾರ್ಟೆಂಟ್ ಡಾಕ್ಯುಮೆಂಟು. ಅದು ಏನಕ್ಕೆ ಅಂದರೆ ನಿಮ್ಮದು ಮೆಡಿಕಲ್ ಫಿಟ್ನೆಸ್ಸು ಮತ್ತು ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೆ, ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ಲು ಇವಾಗ ಯಾವುದಾದ್ರು ಆಕ್ಸಿಡೆಂಟು ಏನೇ ಆದ್ರೂ ಎಸ್ಸು ನೋ ಅಂತೆಲ್ಲ ಆಪ್ಷನ್ಸ್ ಇರುತ್ತೆ. ಅದನ್ನು ನೀವು ಅಲ್ಲಿ ಫಿಲ್ ಮಾಡಿರ್ತೀರ. ಫಿಲ್ ಮಾಡಾದಮೇಲೆ ಸ್ಕ್ಯಾನ್ ಮಾಡಿ ಸೇಮ್ ಎಲ್ಲ ಒಂದು ಕಡೆ ಸೇವ್ ಮಾಡಿರ್ತೀರ. ಅದೊಂದು A4 ಸೈಜ್ ಶೀಟ್ ಅಷ್ಟೇ. ಅದನ್ನು ನೀವು ಅಪ್ಲೋಡ್ ಮಾಡಿ. ಅಪ್ಲೋಡ್ ಆದ ನಂತರ ಕನ್ಫರ್ಮ್ ಅಂತ ಕೇಳುತ್ತೆ. ಕನ್ಫರ್ಮ್ ಆಗಿದ್ದ ತಕ್ಷಣ ನೋಡಿ ಎಲ್ಲ ಆಲ್ ಡಾಕ್ಯುಮೆಂಟ್ಸ್ ಆರ್ ಅಪ್ಲೋಡೆಡ್ ಸಕ್ಸಸ್ಫುಲಿ. ಇದು ನಿಮ್ಮದು ಈ ಥರ ಬರುತ್ತೆ ಕೊನೆಗೆ. ಸೊ ನೆಕ್ಸ್ಟ್ ಅಂತ ಹೊಡೆದ್ರೆ ನೆಕ್ಸ್ಟ್ ಪ್ರೊಸೀಜರ್ ಬಂದು ಫೋಟೋ ಮತ್ತು ಸೈನನ್ನು ಅಪ್ಲೋಡ್ ಮಾಡಬೇಕು, ಡಿಜಿಟಲ್ ಸೈನು. ಫೋಟೋ ಸೈಜ್ ಬಂದು ಇಷ್ಟು KB ಅಂತ ಅಲ್ಲೇ ಮೆನ್ಷನ್ ಆಗಿರುತ್ತೆ. ಅದನ್ನು ನೋಡಿ, ಅಂದರೆ ಅದು ವಿತಿನ್ ಇಷ್ಟು KB ಮತ್ತು ಇದೇ ಪಿಕ್ಸಲ್ ಇರಬೇಕು ಅಂತ ಇರುತ್ತೆ. ಅದೇ ಸೈಜಲ್ಲಿ ನೀವು ಸ್ಕ್ಯಾನ್ ಮಾಡಿ ಎಲ್ಲ ಒಂದು ಕಡೆ ಸೇವ್ ಮಾಡಿಟ್ಟಿರಿ. ಸಿಗ್ನೇಚರು ಅಷ್ಟೇ, ಒಂದು ವೈಟ್ ಪೇಪರ್ ಮೇಲೆ ನಿಮ್ಮ ಸಿಗ್ನೇಚರ್ ಮಾಡಿಬಿಟ್ಟು ಅದನ್ನು ಒಂದು ಕಡೆ ಸ್ಕ್ಯಾನ್ ಮಾಡಿ ಸೇವ್ ಮಾಡಿರಿ. ಇವಾಗ ನಾನು ನನ್ನ ಲೋಕಲ್ ಫೋಟೋಲಿರೋದನ್ನು ಅಪ್ಲೋಡ್ ಫೋಟೋ, ಅಪ್ಲೋಡ್ ಸಿಗ್ನೇಚರ್ನ ಕೊಡ್ತಾಯಿದ್ದೀನಿ, ಅಂದರೆ ಪ್ರಿವ್ಯೂ ಮಾಡ್ತಾಯಿದ್ದೀನಿ. ಫಸ್ಟು ಕೊಟ್ಟಾದಮೇಲೆ ಅಪ್ಲೋಡ್ ಆ್ಯಂಡ್ ವ್ಯೂ ಫೈಲ್ಸ್ ಅಂತ ಕೆಳಗಡೆ ಇದೆ ನೋಡಿ ಆಪ್ಷನ್ನು, ಅದನ್ನು ಕ್ಲಿಕ್ ಮಾಡ್ತೀನಿ. ಇದು ಕ್ಲಿಕ್ ಆದಮೇಲೆ ನಿಮಗೆ ಫೋಟೋ ಮತ್ತು ಸಿಗ್ನೇಚರು ಅಲ್ಲಿ ಕರೆಕ್ಟಾಗಿ ಫಿಟ್ ಆಗುತ್ತೆ. ಇದಾದ ನಂತರ ಇದನ್ನು ಸೇವ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಫೈಲ್ ಇದೆಯಲ್ಲ, ಅದನ್ನು ನೋಡಿದ್ರೆ ನಿಮಗೆ ಫುಲ್ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಮಾಡಬೇಕಾಗಿರೋದು ಸ್ಲಾಟ್ ಬುಕ್ಕಿಂಗು. ಸ್ಲಾಟ್ ಬುಕ್ ಮಾಡಬೇಕು ಅಂದ್ರೂ ಸೇಮ್ ನೀವು ನೆಕ್ಸ್ಟ್ ಕೊಟ್ಟರೆ ಈ ಥರ ಒಂದು ಪಾಪಪ್ ಆಗುತ್ತೆ ವಿಂಡೋ. ಇಲ್ಲಿ ನೀವು ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಟ ತಕ್ಷಣ ನೋಡಿ, ನೀವು ಸಬ್ಮಿಟ್ ಕೊಟ್ಟರೆ ನೆಕ್ಸ್ಟು ತೋರಿಸುತ್ತೆ ನೀವು ಎಲ್ಲಿ ಹೋಗಬೇಕು ಅಂತ. ಇಲ್ಲಿ ಸ್ಲಾಟ್ ಬುಕ್ಕಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಅಲ್ಲಿ ಸ್ಲಾಟ್ ಅವೈಲಬಿಲಿಟಿ ಚೆಕ್ ಮಾಡಿ. ರೈಟ್ ಸೈಡಲ್ಲಿ ನೋಡಿ, ಬಿಫೋರ್ ಪೇಯಿಂಗ್ ದ ಫೀಸ್ ಮೇಕ್ ಶ್ಯೂರ್ ಸ್ಲಾಟ್ ಅವೈಲಬಿಲಿಟಿ. ಅಲ್ಲೋ ಕ್ಲಿಕ್ ಮಾಡಿದ್ರೆ ನಿಮಗೊಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನಿಮ್ಗೆ ಯಾವಾಗ ಸ್ಲಾಟ್ ಇದೆ ಅಂತೆಲ್ಲ ಡೀಟೇಲಾಗಿ ತೋರಿಸುತ್ತೆ. ಜನರಲ್ಲಾಗಿ 30 ಡೇಸ್ ಆದಮೇಲೆ ಸ್ಲಾಟ್ ಸಿಗೋದು. ಆ ಸ್ಲಾಟಲ್ಲಿ ನಿಮ್ಗೆ ಯಾವತ್ತು ಬೇಕು ಅಂತ ಡೇಟ್ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟರೆ ಫೀಸ್ ಪೇಮೆಂಟ್ ಆಪ್ಷನಿಗೆ ಹೋಗುತ್ತೆ. ಆ ಫೀಸ್ ಪೇಮೆಂಟ್ ಆಪ್ಷನಲ್ಲಿ ನೀವು ಫೀಸ್ ಯಾವ್ಯಾವ ವೆಹಿಕಲಿಗೆ ತಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕಾರು, ಬಸ್ಸು ಇಲ್ಲ ಸ್ಕೂಟ್ರು ಯಾವುದಿದೆ ಅಷ್ಟಕ್ಕೆ ಎಷ್ಟು ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿ ಆಟೋಮೆಟಿಕ್ ಫೀಸ್ ತೋರಿಸುತ್ತೆ. ಅದು ಒಂದಕ್ಕೆ 150 ರೂಪಾಯಿ ಇರುತ್ತೆ. ಫೀಸ್ ಪೇ ಮಾಡಿದ್ಮೇಲೆ ನಿಮಗೆ ಅಕ್ನಾಲೆಡ್ಜ್ಮೆಂಟ್ ರಶೀತಿ ಬರುತ್ತೆ. ಆ ರಶೀತಿನ ಒಂದು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ಅದು ಪ್ಲಸ್ ಪ್ರಿಂಟ್ ಅಕ್ನಾಲೆಡ್ಜ್ಮೆಂಟ್ ಅಂತ ಇದೆಯಲ್ಲ, ಇದನ್ನೊಂದು ತಾಳಿ. ಇದೇ ನಿಮಗೆ ಮೇಯ್ನ್, ಅಂದರೆ ಇದರಲ್ಲಿ ನೀವು ಏನೇನು ತಗೊಂಡೋಗ್ಬೇಕು ಅಂತ. ಅದಕ್ಕೆ ಆವಾಗ ಏನೇನು ತಗೊಂಡೋಗ್ಬೇಕು ಅಂದರೆ ಅಪ್ಲಿಕೇಶನ್ ಫಾರ್ಮು, ಡಲ್ಲಿ ಸೈನ್ಡ್ ಅಂತ ಇದೆಯಲ್ಲ ಅದನ್ನೊಂದು ಡೌನ್ಲೋಡ್ ಮಾಡ್ಕೊಳ್ಳಿ PDF ಫಾರ್ಮು. ನೆಕ್ಸ್ಟು ಫಾರ್ಮನ್ನು ಇಷ್ಟು ಡಾಕ್ಯುಮೆಂಟ್ಸ್ ನೀವು ತಗೊಂಡು ಹೋದರೆ ನಿಮ್ಮ RTO ಆಫೀಸಿಗೆ ಅವರು ನಿಮ್ಮನ್ನ ಒರಿಜಿನಲ್ ಡಾಕ್ಯುಮೆಂಟ್ ಜೊತೆ ಹೋಗಬೇಕು. ಇಷ್ಟನ್ನೆಲ್ಲ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ LLR ಟೆಸ್ಟ್ ಕೊಡ್ತಾರೆ. ಆ ಟೆಸ್ಟ್ ಬಂದು 15 ಕ್ವಶನ್ ಇರುತ್ತೆ. 15 ಕ್ವಶನಲ್ಲಿ ನೀವು 10 ಕ್ವಶನ್ ಮಾಡಿದ್ರೆ ಪಾಸ್ ಆಗ್ತೀರಾ. ಪಾಸ್ ಆದ ತಕ್ಷಣ ನಿಮಗೆ ವಿತಿನ್ 1 or 2 ಡೇಸಲ್ಲಿ ನಿಮ್ಮದು SMS ಬರುತ್ತೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ. ಮತ್ತು ನೀವು ಇಲ್ಲಿ ಬಂದು ಸೇಮ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಹೊಡೆದ್ರೆ LLR ಡಾಕ್ಯುಮೆಂಟ್ಸು ಡೌನ್ಲೋಡ್ ಮಾಡ್ಕೋಬೋದು. LLR ಡಾಕ್ಯುಮೆಂಟ್ಸ್ ಆದಮೇಲೆ ನಿಮಗೆ 6 ತಿಂಗಳು ಟೈಮ್ ಇರುತ್ತೆ. ಆ 6 ತಿಂಗಳ ಟೈಮಲ್ಲಿ ನೀವು ಯಾವಾಗಾದರೂ ಬೇಕಾದರೂ DLಗೆ ಅಪ್ಲೈ ಮಾಡಿ DL ಮಾಡಿಸ್ಕೋಬೇಕಾಗುತ್ತೆ. ಮತ್ತು ಇಲ್ಲಾಂದರೆ ಅವರೇ ಮೆಸೇಜ್ ಬರುತ್ತೆ ನಿಮಗೆ DL ಇದೆ ಅಂತ. ಇಷ್ಟು ನಿಮ್ಮದು LLR ಪ್ರೊಸೆಸಸ್ಸು. ನಾನು ನಿಮಗೆ ಇದ್ರದ್ದು ಕ್ವಶನ್ಸಿಗೆ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ನಮಸ್ಕಾರ. ಜೈ ಹಿಂದ್.